ಕೋವಿಡ್ ತಂದೊಡ್ಡಿರುವ ವಿಪತ್ತಿನಿಂದ ಎಲ್ಲೆಡೆ ಭಾರೀ ಸವಾಲುಗಳು ಕಂಗೆಡಿಸಿವೆ. ಈ ಪೈಕಿ ಮಾಧ್ಯಮ ಕ್ಷೇತ್ರದ ಪತ್ರಕರ್ತರ ಭಾವನೆಗಳು ವ್ಯಾಪಕ ಆತಂಕಗೊಳಪಡಿಸುತ್ತಿದ್ದು, ಸಂಕಷ್ಟದಲ್ಲಿರುವ ಪತ್ರಕರ್ತರಿಗೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಆಸರೆಯಾಗಲು ಪ್ರಯತ್ನಿಸುತ್ತಿದೆ ಎಂದು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಹೇಳಿದರು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಸಂಘ ಕುಂಬಳೆಯ ಅನ್ನಪೂರ್ಣ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಕರ್ತರಿಗಿರುವ ಗುರುತು ಪತ್ರ ವಿತರಣೆ, ಆಹಾರ ಕಿಟ್ ವಿತರಣೆ ಮತ್ತು ಅಗಲಿದ ಮಹನೀಯರ ಸಂಸ್ಮರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅದಕ್ಕೆ ಒಂದು ಪ್ರೀತಿ ಇರಬೇಕು, ಇಲ್ಲ ಇನ್ನೊಂದು ವಿಶ್ವಾಸ ಇರಬೇಕು, ಇಲ್ಲ ಅಂದ್ರೆ ದೇವರ ಕೃಪೆ ಇರಬೇಕು, ಎಲ್ಲವೂ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟೊಂದು ಬಹುಶಃ ಅದನ್ನು ಸುಬ್ಬಾಯ ಕಟ್ಟಿ ಪ್ರತಿ ಬಾರಿ ಫೋನ್ ಮಾಡಿದಾಗ ಇಲ್ಲ ಸರ್ ನೀವು ಬರಬೇಕು ಅಂತೇಳಿ ವಿಚಾರವನ್ನು ಮಾತನಾಡಿ ಹೇಳ್ತಾನೆ ಇದೆ. ಇದು ಈ ಕೋವಿಡ್ ಸಂದರ್ಭದಲ್ಲಿ ಏನಾದರೂ ಸಹಕಾರ ಕೊಡಬೇಕು, ಏನಾದರೂ ನೆರವು ಕೊಡಬೇಕು, ಮತ್ತು ಜೊತೆಗೆ ಎಲ್ಲ ಪತ್ರಕರ್ತರಿಗೆ ದಿನಸಿ ಕಿಟ್ಟನ್ನು ಕೊಡುವಂಥ ಕೆಲಸ ಮಾಡೋವಾಗ ನೀವು ಬೇರೆ ಬೇರೆ ಕಡೆ ಎಲ್ಲ ಮಾಡಿಸ್ತಾ ಇದ್ದೀರಿ, ಇಲ್ಲೂ ಮಾಡಿಸಿ ಅಂತೇಳಿ ಅವರು ನಮ್ಮಲ್ಲಿ ಕೋರಿಕೆಯನ್ನು ಇಟ್ಟಿದ್ರು. ಅಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಏನೇನೋ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ಒಂದು 3-4 ಜನರಿಗೆ ಅವ್ರಿಗೂ ಗೊತ್ತು, ಅವ್ರು ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಸ್ಪಂದನೆ ಮಾಡುವಂಥವ್ರು ಎಲ್ಲರೂ ಸೇರಿಸಿ ಒಂದು ದಿನಸಿ ಕಿಟ್ ಕೊಡುವಂಥ ಕೆಲಸವನ್ನು ಅವರು ಇವತ್ತು ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮಂಗಳೂರು ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಕಾರ್ಯದರ್ಶಿಯಾದಂಥ ಇಬ್ರಾಹಿಂ ಶ್ರೀನಿವಾಸ ನಾಯಕ್ ಇವರೆಲ್ಲರೂ ಸೇರಿಕೊಂಡು ಅಲ್ಲಿಂದ ಆ ಭಾಗದಿಂದಲೂ ಕೂಡ ಇಲ್ಲಿ ಅದ್ರ ಜೊತೆಗೆ ದಿನಸಿ ಕಿಟ್ ಜೊತೆಗೆ ಇನ್ನೊಂದಷ್ಟು ಸೇರಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಹಂಗಾಗಿ ಎಲ್ರಿಗೂ ಒಂದು ಭಾಳ ದೊಡ್ಡ ಕಾರ್ಯಕ್ರಮ ಆಗಿದೆ. ಕಾಸರಗೋಡು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಆರ್ ಸುಬ್ಬಯ್ಯ ಕಟ್ಟೆ ಅವರು ಅಧ್ಯಕ್ಷತೆ ವಹಿಸಿದ್ದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಏಷ್ಯಾ ಪತ್ರಕರ್ತರ ಒಕ್ಕೂಟದ ಸಂಚಾಲಕ ಮದನ್ ಗೌಡ ಅವರು ಮಾತನಾಡಿ, ಮಾಧ್ಯಮ ವ್ಯವಸ್ಥೆಯ ನೈಜ ರೂವಾರಿಗಳಾದ ಪತ್ರಕರ್ತರ ಆಶೋತ್ತರಗಳಿಗೆ ಸಂಘಟನೆಯ ಮೂಲಕ ನ್ಯಾಯ ದೊರಕಿಸುವುದು ಇಂದು ತುರ್ತು ಆಗಬೇಕಿದೆ. ಪ್ರತಿಯೊಬ್ಬ ಪತ್ರಕರ್ತನ ಏಳಿಗೆಗಾಗಿ ಪರಸ್ಪರ ಸಂಘಟನಾತ್ಮಕವಾಗಿ ಕೈಜೋಡಿಸಿದಾಗ ಯಶಸ್ಸು ಲಭ್ಯವಾಗುತ್ತದೆ. ಬದಲಾದ ಇಂದಿನ ಮಾಧ್ಯಮ ಕ್ಷೇತ್ರ ಕಾಲದೊಂದಿಗೆ ಹೆಜ್ಜೆ ಹಾಕಬೇಕಾದ ಅನಿವಾರ್ಯತೆ ಇದೆ ಎಂದು ಹೇಳಿದರು. ಇನ್ನು ಕೂಡ ಕಾಲಕಾಲವಾಗಿ ಅಂದರೆ ಹಂತವಾಗಿ ಪ್ರತಿಯೊಂದು ಏನು ಈ ಭಾಗದ ಹೊರಗೇನಿದೆ ನಾವು ಇಲ್ಲಿಯವರೆಗೆ ಏನು ಪಡೆದುಕೊಳ್ಳಿಕ್ಕಾಗಲಿಲ್ಲ. ಕರ್ನಾಟಕದಿಂದ ಪತ್ರಕರ್ತರಾಗಿ ಅಷ್ಟನ್ನು ಪಡೆದುಕೊಳ್ಳೋಕ್ಕೆ ಅವಕಾಶ ಮುಂದೆ ಇದೆ ಅಂತ ಹೇಳ್ತಾ, ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಹೊಸದಾಗಿ ಒಂದು ಜಿಲ್ಲೆ ಇದೆ, ವಿಜಯಪುರ 31 ಜಿಲ್ಲೆ ಆಗಿದೆ. ಈ 31 ಜಿಲ್ಲೆಗಳಲ್ಲೂ ಕೂಡ ಶಿವಾನಂದಪುರ ಪ್ರವಾಸ ಮಾಡಿದ್ದಾರೆ. ಅವರು ಏಕೈಕ ಅಧ್ಯಕ್ಷ. ಇಷ್ಟು ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಹೊರನಾಡಿಗೂ ಬಂದಂಥ ಏಕೈಕ ಅಧ್ಯಕ್ಷ. ಸದಾಕಾಲ ಪತ್ರಕರ್ತರ ಒಳಿತಿಗಾಗಿ ಕೂಡ ಅವರು ಶ್ರಮ ಪಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಶ್ರೀನಿವಾಸ ನಾಯಕ್ ಇಂದಾಚೆ ಉಪಸ್ಥಿತರಿದ್ದು ಮಾತನಾಡಿದರು. ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ, ಕೋಶಾಧಿಕಾರಿ ಪುಷ್ಪರಾಜ್, ಸಮಾಜ ಸೇವಕ ಸಿದ್ದಿಕ್ ಮಠಮೂಲೆ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಇತ್ತೀಚೆಗೆ ಅಗಲಿದ ಖ್ಯಾತ ಕವಿ, ಸಂಶೋಧಕ, ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯ, ನಿವೃತ್ತ ಐಪಿಎಸ್ ಅಧಿಕಾರಿ ಕೆವಿಆರ್ ಠಾಕೂರ್ ಮತ್ತು ದೊರೆಸ್ವಾಮಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾಸರಗೋಡು ಸರ್ಕಾರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ರತ್ನಾಕರ್ ಮಲ್ಲಮೂಲೆ, ನಿವೃತ್ತ ಬ್ಯಾಂಕ್ ಅಧಿಕಾರಿ ಎಸ್ ಜಗನ್ನಾಥ್ ಶೆಟ್ಟಿ ನುಡಿನಮನ ಸಲ್ಲಿಸಿದರು. ಮಂಜೇಶ್ವರ ಕ್ಷೇತ್ರದ ಶಾಸಕ ಎಕೆಎಂ ಅಶ್ರಫ್ ಹಾಗೂ ಸಮಾಜ ಸೇವಕ ಸಿದ್ದಿಕ್ ಮಧಮೂಲೆ ಅವರನ್ನ ಇದೇ ಸಂದರ್ಭದಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು. ಸ್ಪಂದನ ಕುಂಬಳೆಯ ಪೃಥ್ವಿರಾಜ್ ಶೆಟ್ಟಿ ಉಪಸ್ಥಿತರಿದ್ದು ಸಹಕರಿಸಿದರು. ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಗಂಗಾಧರ್ ಯಾದವ್ ತೆಕ್ಕೆಮೂಲೆ, ಕೋಶಾಧಿಕಾರಿ ಪುರುಷೋತ್ತಮ್ ಪೆರ್ಲಾ, ಪುರುಷೋತ್ತಮ್ ಭಟ್ ಮೊದಲಾದವರು ನೇತೃತ್ವವನ್ನು ನೀಡಿದರು. ರೆಹಮಾನುದ್ದಿ ಅವರ ವಿ4 ನ್ಯೂಸ್ ಮಂಜೇಶ್ವರ.